ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಹೋದ ವಿಡಿಯೋದಲ್ಲಿ ನಾನು ರಾಜ್ಯಶಾಸ್ತ್ರ ದ್ವಿತೀಯ PUC ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾನು ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳಿದೆ. ಸೊ ಆ ವಿಡಿಯೋವನ್ನು ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಮೇಲೆ ಕಾಣುವಂಥ ಐ ಬಟನ್ ಕ್ಲಿಕ್ ಮಾಡಿ, ಆ ವಿಡಿಯೋ ಸಹ ನಿಮಗೆ ಸಿಗುತ್ತೆ. ಅಲ್ಲಿ ಮಾದರಿ ಪ್ರಶ್ನೆಗಳಿವೆ. ಆ ಮಾದರಿ ಪ್ರಶ್ನೆಗಳನ್ನ ತೆಗೆದುಕೊಂಡು ನಿಮ್ಮ ದ್ವಿತೀಯ PUC ತಯಾರಿಯನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈ ರಾಜ್ಯಶಾಸ್ತ್ರ ದ್ವಿತೀಯ PUC ಏನು ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಮಾದರಿ, ಆ ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರಗಳನ್ನು ನಾವಿಲ್ಲಿ ನೋಡ್ಕೊತಾ ಹೋಗೋಣ. 24 ಮತ್ತು 25ನೇ ಸಾಲಿ ಏನು ಪ್ರಶ್ನೆ ಈ ಒಂದು ಎಕ್ಸಾಮಿನೇಷನ್ ಇದೆಯಲ್ಲ, ಸೊ ಇದು ಬಹಳ ಕಟ್ಟುನಿಟ್ಟಾಗಿ ನಡೆಯುವಂಥದ್ದು. ಯಾಕಂದರೆ ವೆಬ್ ಕ್ಯಾಮ್ರಾದಿಂದ ವೀಕ್ಷಣೆ ಮಾಡ್ತಾ ನೀವು ಯಾವ ರೀತಿ ಪರೀಕ್ಷೆಯನ್ನು ಬರಿತಾ ಇದ್ದೀರಿ ಎಂಬುದನ್ನು ಏನಪ್ಪ ಅಂತಂದರೆ ಪರೀಕ್ಷೆ ಮೇಲ್ವಿಚಾರಕರು ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಎಚ್ಚರದಿಂದ ನಿಮ್ಮ ಕಾರ್ಯದಲ್ಲಿ ನೀವು ತೊಡಗಿ ಅಂತ ಹೇಳ್ತೀನಿ. ಸೊ ಬನ್ನಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ ಬಹು ಆಯ್ಕೆ ಪ್ರಶ್ನೆಗಳಿವೆ ಇಲ್ಲಿ. ಪ್ರಥಮ ಲೋಕಸಭೆಗೆ ಸ್ಪೀಕರ್ ಯಾರು ಅಂತ ಕೇಳಿದಾಗ ನಿಮಗೆಲ್ಲ ನೆನಪಿರಲಿ, ಅವರೇ ಬೇರೆ ಯಾರು ಅಲ್ಲ, JV ಮಾವಳಂಕರ್ ಅಂತ ಹೇಳ್ತೀವಿ ನಾವು. ಯಾರು? JV ಮಾವಳಂಕರ್ ಯಾರಪ್ಪ ಅಂದರೆ ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿದ್ದರು. ಇನ್ನು ಮುಂದುವರೆದಂತೆ ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆ ಕಾರಣದಿಂದ ಖಾಲಿಯಾದ ಸ್ಥಾನಕ್ಕೆ ನಡೆಯುವ ಚುನಾವಣೆ ಅಂತ ಹೇಳಿದ್ದೆ. ಸೊ ವಿದ್ಯಾರ್ಥಿಗಳು ಕೆಲವರು ಕಮೆಂಟ್ಸ್ ಸಹ ಮಾಡಿದ್ದೀರಿ. ಸೊ ಉತ್ತರ ಏನಪ್ಪ ಅಂತಂದರೆ C, ಉಪ ಚುನಾವಣೆ ಅಂತ ಹೇಳ್ತೀವಿ. ಇನ್ನು ಮುಂದುವರೆದಂತೆ ಮೂರನೇ ಪ್ರಶ್ನೆಯನ್ನು ಗಮನಿಸಿ ನೀವು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಅಂತ. ಸೊ ಉತ್ತರ ಬಂದುಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಅದು ಬೇರೆ ಎಲ್ಲಿ ಇಲ್ಲ, ಮಸ್ಸೂರಿ ಅಂತ ಹೇಳ್ತೀವಿ. ಇನ್ನು ಜನಾಂಗೀಯತೆಯ ನಾಡು ಎಂದು ಯಾವ ರಾಷ್ಟ್ರವನ್ನು ಕರೀತಾರೆ? ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಭಾರತವನ್ನು ನಾವು ಜನಾಂಗೀಯತೆ ರಾಷ್ಟ್ರ ಅಂತ ಕರಿತೀವಿ. ಯಾಕಂತಂದರೆ ಭಾರತೀಯರಲ್ಲಿರುವಂಥ ಜನರು ಒಂದೇ ಜಾತಿಗೆ ಅಥವಾ ಒಂದೇ ಧರ್ಮಕ್ಕೆ ಅಥವಾ ಒಂದೇ ಜನಾಂಗಕ್ಕೆ ಏನಪ್ಪ ಅಂದರೆ ಸೀಮಿತ ಆಗಿಲ್ಲ. ಸರ್ವಧರ್ಮ ಸಮ್ಮೇಳನ ಅಂಥೇಳಿ ಎಲ್ಲ ಧರ್ಮೀಯರು ಸಹ ನಮ್ಮ ಭಾರತದಲ್ಲಿ ವಾಸನೆ ಮಾಡ್ತೀವಿ. ಇನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಹೇಳ್ತೀವಿ. ಭಾಳ ಜನ ಗೊಂದಲ ಮಾಡ್ಕೋತಿರ್ತೀರಿ, ಬೇರೆ ಯಾರು ಅಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಯಾರೀ? ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಒಟ್ಟು 5 ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ನಿಮಗೆ ಬಹು ಆಯ್ಕೆ ಇರ್ತವೆ. ಇನ್ನು ಮುಂದುವರೆದಂತೆ ಗಮನಿಸದಂತೆ ಬಿಟ್ಟ ಸ್ಥಳವನ್ನು ತುಂಬಿರಿ. ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಅಂತ ಕೇಳಿದರೆ ಭಾಳ ಜನಗೆ ನೆನಪಿರಲಿ, ಗೊಂದಲ ಇರ್ತದೆ. 65 ಯಾರೇ ಒಂದು ನೇಮಿಸ್ತಾರೆ ಅಂತ. ಇದು ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು 65. ಲೋಕಾಯುಕ್ತರನ್ನು ನೇಮಿಸೋರು ಯಾರು? ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ರಾಜ್ಯದ ರಾಜ್ಯಪಾಲರು. ನಮ್ಮ ರಾಜ್ಯದ ರಾಜ್ಯಪಾಲರು ಏನಪ್ಪ ಅಂತಂದ್ರೆ ನೇಮಿಸ್ತಾರೆ. ಲೇಸಸ್ ಫೇರ್ ಪದದ ಅರ್ಥ ಬೇರೆ ಏನೂ ಇಲ್ಲ, ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಅಂತ ಕೇಳ್ತೀವಿ. ಏನ್ರಿ? ಮುಕ್ತ ಮಾರುಕಟ್ಟೆ ವ್ಯವಸ್ಥೆ. ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಬೇರೆ ಯಾರು ಅಲ್ಲ, ಜೆರ್ಮಿ ಬೆಂಥಾಮ್ ಅಂತ ಹೇಳ್ತೀವಿ. ಯಾರ್ರಿ? ಜೆರ್ಮಿ ಬೆಂಥಾಮ್ರವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ. ಶೇಖ್ ಮುಜಿಬುರ್ ರೆಹಮಾನ್ರನ್ನು ಏನು ಮಾಡ್ತಾರೆ ಅಂತಂದರೆ ಏನಪ್ಪ ಅಂತಂದರೆ ಈ ಬಂಗಬಂಧು ಅಂತೇಳಿ ಕರೀತಾರೆ. ಇವು ಏನಪ್ಪ ಅಂತಂದರೆ ಬಿಟ್ಟ ಸ್ಥಳ ಆದರೆ, ಯಾಕಂದರೆ ಪಾಸಿಂಗ್ ಮಾರ್ಕ್ಸ್ಗಳು ಭಾಳ ಈಸಿಯಾಗಿ ಸಿಗ್ತವೆ ನಿಮಗೆ, ನೀವು ಗೊಂದಲ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಹೊಂದಿಸಿ ಬರೆಯಿರಿ ನೋಡ್ತಾ ಹೋದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಎಷ್ಟರಲ್ಲಾಯಿತು? ನಿಮಗೆಲ್ಲ ಗೊತ್ತಿರಲಿ, ಯಾಕಂದರೆ ಭಾಳ ಸರಿ ಕೇಳಿರುವಂಥ ಪ್ರಶ್ನೆ ಇದು. ಪಕ್ಷಾಂತರ ನಿಷೇಧ ಕಾಯ್ದೆ ಆಗುವುದೇ 1985ರಲ್ಲಿ. ನೆನಪಿರಲಿ. ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರು? ಭಾಳ ಜನ ಕೇಳ್ತೀರಿ ಪ್ರಶ್ನೆ. ಯಾರ್ರೀ? ಜಿಲ್ಲಾಡಳಿತದ ಮುಖ್ಯಸ್ಥರೇ ಈ ಜಿಲ್ಲಾಧಿಕಾರಿಗಳು ಅಂತ ಹೇಳ್ತೀನಿ. ಜ್ಯೋತಿಬಾ ಫುಲೆ ಅವ್ರು ಏನು ಮಾಡಿದ್ರು? ಜ್ಯೋತಿಬಾ ಫುಲೆ ಅವ್ರು ಏನಂತಂದರೆ ಅವರು ಅಕ್ಷರ ಕ್ರಾಂತಿ, ಅಕ್ಷರವನ್ನು, ಶಿಕ್ಷಣವನ್ನು ಬಡವರಿಗೆ ಬಗ್ಗರಿಗೆ ಕೊಟ್ಟರು. ಇನ್ನು ವೆಸ್ಟ್ಫಾಲಿ ಒಪ್ಪಂದ, ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಿ, ಸರ್ ವೆಸ್ಟ್ಫಾಲಿ ಒಪ್ಪಂದ ಯಾವಾಗ ಆಯಿತು ಅಂತಂದರೆ 1648ರಲ್ಲಿ ಏನಪ್ಪ ಅಂತಂದರೆ ವೆಸ್ಟ್ಫಾಲಿ ಒಪ್ಪಂದ ಆಗ್ತದೆ. IMF ಅಂದರೆ ಬೇರೆ ಏನಲ್ಲ, ಅಂತಾರಾಷ್ಟ್ರೀಯ ಏನು ಈ ಒಂದು ನಿಧಿ ಅಂತ ಹೇಳ್ತೀನಿ ನಾನು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದವರು ಯಾರು? ಬೇರೆ ಯಾರೂ ಅಲ್ಲ, ಅವರೇ ಸಾವಿತ್ರಿಬಾಯಿ ಫೂಲೆ. ಯಾರ್ರೀ? ಸಾವಿತ್ರಿಬಾಯಿ ಫೂಲೆ ಅಂತ ಹೇಳ್ತೀವಿ. ಇನ್ನು ಯಾವುದಾದ್ರೂ ಒಂದು ಭಯೋತ್ಪಾದನಾ ಸಂಘಟನೆಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅದು IMHC ಅಥವಾ JKLF ಅಂತ ಹೇಳ್ತೀವಿ ನಾವು. ಈ ಯಾವ ದಿನವನ್ನು ಮತದಾರ ದಿನವೆಂದು ಆಚರಿಸಲಾಗ್ತದೆ? ಇದು ಭಾಳ ಸರಿ ಕೇಳಿರುವಂಥ ಪ್ರಶ್ನೆ. ಯಾವಾಗ ರೀ?
ಜನವರಿ 21ರಂದು ಏನಪ್ಪ ಅಂತಂದರೆ ಈ ಮತದಾನ ದಿನವನ್ನು ಆಚರಣೆ ಮಾಡ್ತೀವಿ. ಖಾಸಗೀಕರಣ ಯಾವ ದೇಶದಲ್ಲಿ ಮೊದಲು ಪ್ರಾರಂಭಿಸಿದ್ವು ಅಂತಂದರೆ ಅದು ಬೇರೆ ಎಲ್ಲಿ ಇಲ್ಲ, ಬ್ರಿಟನ್ ಮತ್ತು ಅಮೇರಿಕಾದಲ್ಲಿ ಮೊದಲು ಪ್ರಾರಂಭಿಸ್ತಾರೆ. ಇನ್ನು ಸಾರ್ಕ್ನ ಪಿತಾಮಹ ಯಾರು? ಅದೇ ಹೇಳ್ತೀನಲ್ಲ ನಾನು, ರೆಹಮಾನ್ ಅನ್ನೋರು ಏನಪ್ಪ ಅಂತಂದರೆ ಈ ಸಾರ್ಕ್ನ ಪಿತಾಮಹರಾಗಿರ್ತಾರೆ. ಇನ್ನು ಮುಂದುವರಿದ ವಿದ್ಯಾರ್ಥಿಗಳು ನೋಡೋದಾದರೆ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದರೆ ದೆಹಲಿಯಲ್ಲಿ, ಮತ್ತು ಅದು ಯಾವಾಗ ಆತಂದರೆ 1937ರಲ್ಲಿ ಸ್ಥಾಪನೆ ಆಯಿತು. ಇನ್ನು ಬಾಂಬೆ ಎಷ್ಟು ರಾಜ್ಯಗಳು ವಿಂಗಡಿಸಲಾಯಿತು ಅಂತಂದರೆ 1960ರಲ್ಲಿ 2 ರಾಜ್ಯಗಳು, ಒಂದು ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್ ಏನಪ್ಪ ಅಂತಂದರೆ ಬಾಂಬೆ ರಾಜ್ಯವನ್ನು ವಿಂಗಡಣೆ ಮಾಡ್ತಾರೆ. ಇನ್ನು 23ನೇ ಪ್ರಶ್ನೆ ನೋಡಿ, 1932 ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿದ್ದವು ಅಂದರೆ ನೋಡ್ರಿ, ಅಲ್ಲಿರುವಂಥ ವಿಧಿಗಳು 321, 10 ಶೆಡ್ಯೂಲ್ಗಳಿದ್ದವು. ಭಾಳ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಇಲ್ಲಿ ಕೆಳಗಿನ ಯಾವುದಾದ್ರೂ 5 ಪ್ರತಿಯೊಂದಕ್ಕೆ ಅಂತ ಕೇಳಿದರೆ ಅವರು 5 ಪ್ರಶ್ನೆ ಮಾತ್ರ ಬಿಡಿಸಬೇಕು ನೀವು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಸಾಮಾನ್ಯವಾಗಿ ಭಾರತೀಯ ಪ್ರಜೆಗಳು ಎಲ್ಲರೂ ಸೇರಿ ಮತದಾನ ಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಸಾರ್ವತ್ರಿಕ ಮತದಾನ ವಹಿಸ್ಕೊಂತೀವಿ. ಅದರಲ್ಲಿ 18 ವಯಸ್ಸು ಮೀರಿರಬೇಕು. ಉದಾಹರಣೆ ಅಂತಂದರೆ 18 ವಯಸ್ಕ ಮತದಾನ ಅಂದರೆ ವಯಸ್ಸು 18 ಆಗಿರಬೇಕು. ನಾಗರಿಕ ಸೇವೆ ಲಕ್ಷಣಗಳು ಅಂತ ಕೇಳಿದರೆ ಅದು ನೃತ್ಯ, ಇನ್ನೊಂದು ಅಧಿಕಾರ ಶ್ರೇಣಿ ಪದ್ಧತಿ ಅಂತ ಹೇಳ್ತೀವಿ. ಶಕ್ತಿ ಬಣಗಳು ಅಂತಂದರೆ ಯಾವ ರಾಷ್ಟ್ರಗಳು ಶಕ್ತವಾಗಿವೆ, ಶಕ್ತಿಯಿಂದ ತುಂಬಿವೆ, ಅವು ಏನಪ್ಪ ಅಂತಂದರೆ ಶಕ್ತಿ ಬಣಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದರೆ ಶಕ್ತಿ ಬಣಗಳಲ್ಲಿ ನಾವು ಏನಪ್ಪ ಅಂತಂದರೆ ನಾವು ಭಾರತ ಸಹ ಒಂದನ್ನು ಹೇಳ್ಬೋದು. ವಿಶ್ವಸಂಸ್ಥೆ 2 ಅಂಗಸಂಸ್ಥೆಗಳನ್ನು ಹೆಸರಿಸಿ, ಒಂದು ಭದ್ರತಾ ಮಂಡಳಿ, ಇನ್ನೊಂದು ಸಾಮಾನ್ಯ ಸಭೆ ಅಂತ ಹೇಳ್ತೀವಿ. ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಬೇರೆ ಯಾರೂ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇನ್ನೊಂದು ಅಯೂಬ್ ಖಾನ್, ಪಾಕಿಸ್ತಾನ ಪ್ರಧಾನಮಂತ್ರಿ ಅಯೂಬ್ ಖಾನ್ ಅಂತ ಹೇಳ್ತೀವಿ. ಭಾರತವು ಕೈಗೊಂಡ ಯಾವುದಾದ್ರೂ 2 ಅಣು ಪ್ರಶಸ್ತಿಗಳನ್ನು ಸಾಂಕೇತಿಕ ಹೆಸರುಗಳನ್ನು ಅಂತ ಹೇಳಿದರೆ ರಾಜಸ್ಥಾನದಲ್ಲಿ ಏನು ಮಾಡ್ತದೆ ಅಂತಂದರೆ ಭಾರತ 1974ರಲ್ಲಿ ಮತ್ತು 1998ರಲ್ಲಿ ಈ ಪೋಖ್ರಾನ್ ದಾಳಿಯನ್ನು ಮಾಡ್ತದೆ. ಅದಕ್ಕೆ ಶಕ್ತಿ 1 ಮತ್ತು ಶಕ್ತಿ 2 ಅಂಥೇಳಿ ಹೆಸರನ್ನು ಕೊಡಲಾಗಿದೆ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಈ ದ್ವಿತೀಯ PUCಗೆ ಸಂಬಂಧಿಸಿದಂತೆ 1 ಅಂಕದ್ದು, 2 ಅಂಕದ್ದು, ಹೊಂದಿಸಿ ಬರೆಯಿರಿ, ಬೆಟ್ಟ ಸ್ಥಳ ಮತ್ತು ಭೂ ಆಯ್ಕೆ ಉತ್ತರಗಳನ್ನು ನೀಡಿದ್ದೀನಿ. ಸೊ ಇನ್ನೂ 5 ಮತ್ತು 10 ಅಂಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ ಅಂತ ಹೇಳ್ತೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೆ ಎಲ್ಲರೂ ಧನ್ಯವಾದಗಳು. ಶುಭ ದಿನ.